ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲಾ ಧರ್ಮದಲ್ಲೂ ಈ ತರ ಶಾಂತಿ ಕಾದಿಡುವವರು ಇರ್ತಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. 10 ವರ್ಷದಲ್ಲಿ ರಾಜ್ಯದ ಪರಿಸ್ಥಿತಿ ಹದಗೆಟ್ಟಿದೆ ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಅವರದ್ದೇ ಧರ್ಮ ಶ್ರೇಷ್ಠ ಅನ್ನೋ ಕೆಲವು ಜನ ಇರ್ತಾರೆ, ಈಗ ಬಂದೋಬಸ್ತ್ನಲ್ಲಿ ಹಬ್ಬ ಆಚರಣೆ ಮಾಡ್ತಿದ್ದೇವೆ ಅಂತ ಜೈ ಶ್ರೀರಾಮ್ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿರೋದು. ನೋಡಿ ಇವರೇ ಎಲ್ಲ ಧರ್ಮದಲ್ಲೂ ಕೆಲವು ಜನ ಇದ್ದೇ ಇರ್ತಾರೆ. ಹೀಗೆ ಶಾಂತಿ ಕದಲಕ್ಕೆ ಅಥವಾ ಅವ್ರದ್ದೇ ಧರ್ಮ ಶ್ರೇಷ್ಠ ಅನ್ನೋರು ಇರ್ತಾರೆ. ದುರ್ದೈವ ಏನಪ್ಪ ಅಂದರೆ ನಾನು ಅದಮಾರ್ ಮಠ ಸ್ಕೂಲಲ್ಲಿ ಓದ್ದವನು, ಮಠದ ಸ್ಕೂಲಲ್ಲಿ ಓದ್ದವನು ನಾವು ಅವಾಗಿದ್ದಾಗ ನಮಗೆ ರಂಜಾನಿಗೂ ರಜಾ ಸಿಗ್ತಾಯಿತ್ತು, ಗಣೇಶ ಚತುರ್ಥಿಗೂ ಸಿಗ್ತಾಯಿತ್ತು, ರಾಮನವಮಿಗೂ ಸಿಗ್ತಾಯಿತ್ತು, ಕ್ರಿಸ್ಮಸ್ಸಿಗೂ ಸಿಗ್ತಾಯಿತ್ತು. ಎಲ್ಲ ಧರ್ಮಗಳ ಬಗ್ಗೆ ನಾವು ತಿಳ್ಕೊತಾ ಇದ್ವಿ. ನಿಮ್ಮ ಹಬ್ಬಗಳಿದ್ರೂ ಅವರೇ ಹಬ್ಬಗಳು. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬೇರೆಯವ್ರ ಭಾವನೆಗಳನ್ನು ಗೌರವಿಸಬೇಕು ಅಂತ ಒಂದು ಕಾಳಜಿನೂ ಇಲ್ಲ, ಅದ್ರ ಬಗ್ಗೆ ಆಸಕ್ತಿನೂ ಇಲ್ಲ, ಇದ್ರ ಬಗ್ಗೆ ಜವಾಬ್ದಾರಿನೂ ಇಲ್ಲ. ಹಾಗಾಗಿ ಇಂಥ ಸರ್ಕಾರಗಳು ಇದ್ರೇನು ಬಿಟ್ರೇನು, ಇಂಥ ಸರ್ಕಾರಗಳು ಮೊದಲು ಹೋಗಬೇಕು. ಇಂಥ ಸರ್ಕಾರಗಳನ್ನು ಯಾವ ಕಾರಣದಲ್ಲೂ ಇರಬಾರ್ದು. ಡಿ ಕೆ ಶಿವಕುಮಾರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ಈ ಒಂದು ವಿಚಾರದಲ್ಲಿ? ಡಿ ಕೆ ಶಿವಕುಮಾರ್ ಅವರಾಗಲಿ, ಕಾಂಗ್ರೆಸ್ ಒಟ್ಟಾರೆ ಕಾಂಗ್ರೆಸ್ಸೇ ಹಂಗ್ರಿ. ಎಲ್ಲರನ್ನೂ ನೋಡಿ, ಅವರು ಯಾರು ಒಬ್ಬರಲ್ಲಿ ನೆಟ್ಟಿಗಿದಾರ? ಒಬ್ಬರೂ ಇಲ್ಲ. ಹಾಗಾಗಿ ನಾವೇನು ಒಬ್ಬೊಬ್ಬರೇ ಸಪ್ರೇಟಾಗಿ ಆಯ್ಕೆ ಮಾಡ್ಕೊಳ್ಳೋಂಥದ್ದು ಅಲ್ಲ. ಒಟ್ಟು ಕಾಂಗ್ರೆಸ್ ಸಂಸ್ಕೃತಿನೇ ಇದು, ಕಾಂಗ್ರೆಸ್ ಸಂಸ್ಕೃತಿನೇ ಇದು. ಕಾಂಗ್ರೆಸ್ನಲ್ಲಿರುವಂಥ ಪ್ರತಿಯೊಬ್ಬರು ಇದೇ ಧೋರಣೆ. ಅವ್ರ ನಾಯಕರು ರಾಹುಲ್ ಗಾಂಧಿಯಿಂದ ಶುರು ಆದರೆ ನಿನ್ನೆ ಬಂದು ಏನೆಲ್ಲ ಹೇಳ್ತಿದ್ದಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಿರ್ತಾರೆ. ಈಗ ಬೇರೆ ಬೇರೆ ಮಾತಾಡೋದು ಬೇಡ. ಇವತ್ತಿನ ಈ ವಿಚಾರ ನಿಜಕ್ಕೂ ಎಲ್ಲ ಭಾರತೀಯರ, ಎಲ್ಲರ ಕನ್ನಡಿಗರ, ಎಲ್ಲ ಶ್ರೀರಾಮನ ಭಕ್ತರ ಮನಸ್ಸಿಗೆ ನೋವು ತರುವಂಥದ್ದು. ಸನಾತನ ಧರ್ಮವನ್ನು ಪಾಲನೆ ಮಾಡ್ತಿರೋರಿಗೆ ಎಲ್ಲರಿಗೂ ನೋವು ತಂದಿದೆ. ಖಂಡಿತ ಈ ನೋವು ತಂದಿರುವಂಥ ವಿಚಾರದಲ್ಲಿ ಎಲ್ಲ ಒಂದು ಕಡೆ ಸರ್ಕಾರ ಭಾಳ ಸ್ಪಷ್ಟ ನಿಲುವನ್ನು ವಹಿಸೋದ ಕಾರಣ ಎಲ್ಲ ಒಂದು ಕಡೆ ವಿಫಲರಾಗಿದೆ. ನಿನ್ನೆ ಕನಕಪುರದಲ್ಲಿ ಸಮಾವೇಶ ಮಾಡಿದ್ರೆ ಸರ್, ಹೇಗಿತ್ತು ಸರ್ ರೆಸ್ಪಾನ್ಸ್? ಜನಸಾಗರವೇ ಅರ್ಧ ಬಂದಿದೆ, ಜನಸಾಗರ ಅರ್ಧ ಬಂದಿದೆ. ಇವತ್ತು ಭಾಳ ಸ್ಪಷ್ಟವಾಗಿ ಕನಕಪುರದಲ್ಲೇ ನಮಗೆ ಬೇಡಪ್ಪ, ಇವ್ರಿಗೆ ಓಟ್ ಕೊಡೋದ್ರಿಂದ ಏನು ಪ್ರಯೋಜನ? ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಡಿ ಕೆ ಸುರೇಶ್ ಉಳಿಸ್ಕೊಂಡಾಗ ಅಜಗಜಾಂತರ ನಮ್ಮ ಧ್ವನಿಯಾಗಿ ಸಿ ಎನ್ ಮಂಜುನಾಥ್ ಎಷ್ಟು ಅದ್ಭುತವಾಗಿರುವಂಥ ವ್ಯಕ್ತಿ. ಸದ್ಯಕ್ಕೆ ಹಿಂದೂ ಮುಸ್ಲಿಂ ಯುವಕರ ಗಲಾಟೆ ಅಂದರೆ ನಿನ್ನೆ ಏನಾಗಿತ್ತು, ಜೈ ಶ್ರೀರಾಮ್ ಕೂಗೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಂ ಯುವಕರು ಹಿಂದೂ ಯುವಕರ ಮೇಲೆ ಹಲ್ಲೆ ಮಾಡಿದರು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ತಿಮ್ಮೇಶ್ ಗೌಡ ಅವರು ನನ್ನ ಜೊತೆ ಇದ್ದಾರೆ, ಮಾತನಾಡಿಸಿ ಹೋಗ್ತೀನಿ. ಸರ್, ಎಲ್ಲಿಗೆ ಬಂದಿದೆ ಪರಿಸ್ಥಿತಿ ಅಂತ ನೋಡಿ. ಭಾಳ ದುರಾದೃಷ್ಟ. ಇವತ್ತು ಶ್ರೀರಾಮನವಮಿ ಹಬ್ಬದ ದಿವಸ ಧ್ವಜ ಹಿಡಿದ್ರೆ ಅವ್ರ ಮೇಲೆ ಹಲ್ಲೆ ಮಾಡುವಂಥ ಸ್ಥಿತಿಗೆ ಬಂದಿದೆ. ಯಾವುದು ಎತ್ತೊರಟಿದೆ ಈ ಸರ್ಕಾರದ ನೀತಿ. ಕಳೆದ 8 ತಿಂಗಳಲ್ಲಿ ಸರ್ಕಾರ ಬಂದ ಮೇಲೆ ಎಲ್ಲ ಕಡೆ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗ್ತಕ್ಕಂಥದ್ದು, ಅವರ ವಿರುದ್ಧ ದೌರ್ಜನ್ಯ ಪ್ರಕರಣಗಳು ನಿರಂತರವಾಗಿ ನಡೀತಾ ಇದೆ. ಅದಕ್ಕಾಗಿ ನಾವು ಇವತ್ತು ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಿ ಆಗ್ರಹ ಮಾಡ್ತೀವಿ. ಸ್ವಾಮಿ, ಕರ್ನಾಟಕದಲ್ಲಿ ಯಾವ ರೀತಿಯಾದ ಆಡಳಿತವನ್ನು ನೀವು ಕೊಡ್ತಿದ್ದೀರಾ? ಹಿಂದೂ ಯುವಕರು ಶ್ರೀರಾಮನವಮಿ ಹಬ್ಬದ ದಿವಸ ಕೇಸರಿ ಧ್ವಜ ಹಿಡ್ಕೊಂಡೋದ್ರೆ ತಪ್ಪ? ಆ ಧ್ವಜ ಹಿಡ್ಕೊಂಡು ಹೋದವ್ರ ಮೇಲೆ ನೀವು ಹಲ್ಲೆ ಮಾಡ್ತಾರೆ, ನಮ್ಮ ಧರ್ಮದ ಹೆಸರನ್ನು ಕೂಗಬೇಕು, ಅಲ್ಲಾಹು ಅಕ್ಬರ್ ಅನ್ಬೇಕು ಅಂತ ಹೇಳ್ತಾರೆ ಅನ್ನೋದಾದರೆ ಯಾವ ಮಟ್ಟದ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿದೆ? ಬಹುಸಂಖ್ಯಾತರ ನಮ್ಮ ಮೇಲೆ ನೀವು ದೌರ್ಜನ್ಯ ಮಾಡೋದಾದರೆ ಮತ್ತು ಯಾವ ರೀತಿಯಾದಂಥ ಆಡಳಿತ ಇಲ್ಲಿ ನಡೀತಾ ಇದೆ? ಇವತ್ತು ರಾಜ್ಯ ಸರ್ಕಾರಕ್ಕೂ ಆಗ್ರಹ ಮಾಡ್ತೀವಿ ಮತ್ತು ಕಾನೂನು ಹಿರಿಯ ಅಧಿಕಾರಿಗಳು ಇವತ್ತು ಭೇಟಿ ಮಾಡ್ತಿದ್ವಿ. ನೀವು ತಕ್ಷಣ ಇವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ಬೇಕು. ತಗೊಳ್ಳದೆ ಹೋದರೆ ನಮ್ಮ ಕಡೆಯಿಂದ ಉಗ್ರವಾದಂಥ ಹೋರಾಟವನ್ನು ಮಾಡ್ತೇವೆ. ಮತ್ತು ಏನು ಹೋರಾಟ ಮಾಡ್ತೀವಿ ಅಂತ ಅವ್ರನ್ನ ಭೇಟಿ ಮಾಡಿ ಬಂದು ಹೇಳ್ತೀವಿ. ಜೊತೆಗೆ ನನ್ನ ಜೊತೆ ನಿನ್ನೆ ಹಲ್ಲೆಗೊಳಗಾಗಿರುವಂತಹ ರಾಹುಲ್ ಅವರು ಇದ್ದಾರೆ, ಅವ್ರನ್ನ ಕೇಳ್ತಾ ಹೋಗ್ತೀನಿ. ಸರ್, ಇಷ್ಟೊಂದು ಸಪೋರ್ಟ್ ನಿಮ್ಗೆ ಸಿಗ್ತಿದೆ, ಏನು ಅನಿಸ್ತದೆ, ಏನು ಹೇಳ್ತೀರಾ? ಸರ್, ನಮ್ಮ ಒಳ್ಳೇದೇ ಸರ್, ಇದು ಹಿಂದೂವರು ಬಂದು ಸಪೋರ್ಟ್ ಮಾಡ್ತಾರೆ. ಪೊಲೀಸರು ಏನಂದ್ರು, ಎಲ್ಲಿಗೆ ಬಂದಿದೆ? ಅರೆಸ್ಟ್ ಮಾಡಿದಾರಂತೆ, ಹೋಗಿ ನೋಡ್ಬೇಕು ಅವರ ಇದಾರ ಇಲ್ಲ. ಇದಿಷ್ಟು ನಿನ್ನೆ ಹಲ್ಲೆಗೆ ಒಳಗಾಗಿರುವಂತಹ ರಾಹುಲ್ ಅವರ ಮಾತು. ಮತ್ತು ಜೊತೆಗೆ ತಿಮ್ಮೇಶ್ ಗೌಡ ಅವರು ಕೂಡ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಹಿಂದೆ ಯಾರಿದ್ದಾರೆ, ಏನು ಎಲ್ಲವನ್ನೂ ಕೂಡ ತನಿಖೆ ಮಾಡಬೇಕು, ಇದ್ರ ಬಗ್ಗೆ ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡ್ತೀವಿ ಅಂತ ಹೇಳುವಂಥ ಕೆಲಸನ ಮಾಡಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.